ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ. ಸೊ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ MCQs ಆನ್ ಕ್ವಶನ್ ಟ್ಯಾಗ್. ಸೊ ಅಂದ್ರೆ ಕಳೆದ ತರಗತಿಯಲ್ಲಿ ಆತ್ಮೀಯ ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು MCQs ಅಂದ್ರೆ ಪಾಸಿಟಿವ್ MCQs ನೋಡ್ತಾ ಹೋಗಿದ್ವಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ MCQs ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗಿದ್ದೀವಿ. ಅಂದ್ರೆ ಈ ತರಗತಿಯಲ್ಲಿ ನಾವು ಇದು ಕ್ಲಾಸ್ ನಂಬರ್ 3 ಆಗಿರುತ್ತೆ. ಮೂರನೇ ತರಗತಿಯಲ್ಲಿ ಬೇಸ್ಡ್ ಆನ್ ನೆಗೆಟಿವ್ ಸೆಂಟೆನ್ಸ್. ಸೊ ಹಾಗಾದ್ರೆ ಎಕ್ಸಾಮ್ನರು ನೆಗೆಟಿವ್ ವರ್ಡ್ಸ್ಗಳನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಕ್ವಶನ್ಸ್ ಏನಾದರೂ ರೈಸ್ ಮಾಡಿದಪ್ಪ ಅಂತಂದ್ರೆ ಅಂತಹ ಎಲ್ಲ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದಂಥದ್ದನ್ನು ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಆತ್ಮೀಯ ಸ್ನೇಹಿತರೆ, ಇದರಲ್ಲಿ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಗಾದ್ರೆ ನೇರವಾದ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ ನಂಬರ್ 1. ಒಂದು ಸೆಕೆಂಡ್. ಪ್ರಶ್ನೆ ನಂಬರ್ 1. ಸೊ ಶಿ ಈಸ್ ನಾಟ್ ರೆಡಿ ಫಾರ್ ದ ಎಕ್ಸಾಮ್ ಅಂತ ಐತೆ. ಸೊ ಪ್ರಶ್ನೆ ನಂಬರ್ 1, ಶಿ ಈಸ್ ನಾಟ್ ರೆಡಿ ಫಾರ್ ದ ಎಕ್ಸಾಮ್. ಅವಳು ಎಕ್ಸಾಮ್ಗೆ ರೆಡಿ ಇಲ್ಲ. ಶಿ ಈಸ್ ನಾಟ್ ರೆಡಿ ಫಾರ್ ದ ಎಕ್ಸಾಮ್. ಸೊ ನೋಡ್ರಿ, ಈ ಒಂದು ಕ್ವಶನ್ ಟ್ಯಾಗ್ನ ಸಾಲ್ವ್ ಮಾಡೋಕಪ್ಪ ಅಂತಂದ್ರೆ ನಾನು ನಿಮಗೆ ರೂಲ್ಗಳು ಹೇಳ್ಕೊಟ್ಟಿದ್ದೀನಿ. 5 ರೂಲ್ಸ್ನ ಹೇಳ್ತಾ ಹೋಗಿದ್ದೀನಿ. ಸೊ ಹಂಗಾರೆ ರೂಲ್ ನಂಬರ್ 1, ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ರಿ ಅಂತ ಹೇಳಿದ್ದೆ. ಹಂಗಾರೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ತಿಳ್ಕೊಬೇಕಂದ್ರೆ ಸೆಕೆಂಡ್ ರೂಲಲ್ಲಿ ನಾನು 13 ವರ್ಡ್ಸ್ಗಳನ್ನು ಕೊಡ್ತಾ ಹೋಗಿದ್ದೆ ಸ್ನೇಹಿತರೆ ನಿಮಗೆ. ಸೊ ಅಂದ್ರೆ ಆ 13 ವರ್ಡ್ಸ್ ಏನಾದರೂ ಕ್ವಶನ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಆ ಕ್ವಶನ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ದೆ. ಹಂಗಾರೆ ನಾ ಕೊಟ್ಟಿರ್ತಕ್ಕಂಥ 13 ವರ್ಡ್ಸ್ ಅಲ್ಲಿ ಯಾವ್ದಾದ್ರು ಒಂದಾದ್ರೂ ವರ್ಡ್ ಇಲ್ಲಿದೆಯಾ ಈ ಕ್ವಶನ್ ಅಲ್ಲಿ ಸ್ನೇಹಿತರೆ? 100% ಇದೆ. 100% ಇದೆ. ಹಂಗಾರೆ ನಾ ಕೊಟ್ಟ 13 ಪದದಲ್ಲಿ ಒಂದು ಪದ ದಟ್ ಈಸ್ ನಾಟ್. ಸೊ ಹಂಗಾರೆ ಈ ಸ್ಟೇಟ್ಮೆಂಟ್ ಅಲ್ಲಿ, ಈ ಒಂದು ಕ್ವಶನ್ ಅಲ್ಲಿ ನಾಟ್ ಅನ್ನೋದು ಪದ ಬಂದೈತೆ ಅಂತಂದ್ರೆ ಆ ನಾಟ್ ನನ್ನ ನೆಗೆಟಿವ್ ಪದ ಆಯಿತು ಅಂತ ಅರ್ಥ. ಆ ನೆಗೆಟಿವ್ ಸ್ಟೇಟ್ಮೆಂಟ್ ನಾವೇನು ಮಾಡ್ಬೇಕಾದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿ ತಯಾರು ಮಾಡಬೇಕು. ಹಂಗಾರೆ ಪಾಸಿಟಿವ್ ನೆಗೆಟಿವ್ ಮಾಡ್ಬೇಕಂದ್ರೆ ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರೆ ಕ್ವಶನ್ ಟ್ಯಾಗ್ ಯಾವಾಗಲೂ ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಇರ್ತಾವೆ. ಹಂಗಾರೆ ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದು ನೋಡಿ? ಶಿ ಈಸ್ ನಾಟ್. ಶಿ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ. ಹಂಗಾರೆ ಇಲ್ಲಿ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಸೊ ಹಂಗಾರೆ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಇದು ಆಲ್ರೆಡಿ ನಾಟ್ ಅನ್ನೋ ಪದನ ಸೇರ್ಕೊಂಡ್ಬಿಟ್ಟೈತಿ. ನಾಟ್ ಅನ್ನೋ ಪದನ ಸೇರ್ಸ್ಕೊಂಡ್ಬಿಟ್ಟೈತಿ. ಹಂಗಾರೆ ಇದು ಆಲ್ರೆಡಿ ನೆಗೆಟಿವ್ ಐತಿ. ನಾವು ಮತ್ತೊಂದು ಸರಿ ಇದನ್ನ ನೆಗೆಟಿವ್ ಮಾಡೋದು ಬೇಡ. ಹಂಗಾರೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಹಂಗಾರೆ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಹಂಗಾರೆ ಪ್ರೊನೌನು ಶಿ ಐತಿ. ಹಂಗಾರೆ ಈಸ್ ಶಿ ಅನ್ನೋದು ಸರಿಯಾದ ಉತ್ತರ. ಸಿ ನೋಡ್ರಿ ಆತ್ಮೀಯ ಸ್ನೇಹಿತರೆ, ನಾನು ಆಲ್ರೆಡಿ ಇಲ್ಲಿ 13 ಪದಗಳನ್ನು ಕೊಟ್ಟಿದ್ದೀನಿ. ಈ 13 ಪದದಲ್ಲಿ ಯಾವ್ದಾದ್ರು ಒಂದು ಪದ ಆದ್ರೂ ಬಂತಪ್ಪ ಅಂದ್ರೆ ಆ ಒಂದು ಸ್ಟೇಟ್ಮೆಂಟ್, ಆ ಒಂದು ಹೇಳಿಕೆ ನೆಗೆಟಿವ್ ಅಲ್ಲಿ ಐತಿ ಅಂತ ತಿಳ್ಕೊರಿ ಅಂತ ಹೇಳಿದ್ದೆ. ಹಂಗಾರೆ ಶಿ ಈಸ್ ನಾಟ್ ರೆಡಿ ಫಾರ್ ದ ಎಕ್ಸಾಮ್ ಅನ್ನೋ ಪದದಲ್ಲಿ ನಾ ಕೊಟ್ಟ 13 ಪದದಲ್ಲಿ ನಾಟ್ ಅನ್ನೋ ಪದ ಐತಿ. ಹಂಗಾರೆ ನಾಟ್ ಅಂತ ಬಂದೈತಂದ್ರೆ ಆ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಅಲ್ಲಿ ಐತಿ ಅಂತ ಅರ್ಥ. ಸೊ ಹಾಗಾದ್ರೆ ನೆಗೆಟಿವ್ ಇದ್ರೆ ಅದನ್ನ ನಾವೇನ್ ಮಾಡಬೇಕು? ಪಾಸಿಟಿವ್ ಮಾಡಬೇಕು. ಈ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡ್ತೀವಿ. ಹಂಗಾರೆ ಈಸ್ ಅನ್ನೋದು ಇದು ಪಾಸಿಟಿವ್ ಹೆಲ್ಪಿಂಗ್ ವರ್ಬ್. ಇದು ನೆಗೆಟಿವ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇಸಂಟ್ ಅಂತ ಆಗುತ್ತೆ. ಹಂಗಾರೆ ಇಲ್ಲೂ ಕೂಡ ನಾಟ್ ಅಂತ ಸೇರ್ತೈತಿ. ಇಲ್ಲಿ ಆಲ್ರೆಡಿ ಕ್ವಶನ್ ಅಲ್ಲಿ ನಾಟ್ ಅಂತ ಐತಿ. ಹಂಗಾರೆ ನಾಟ್ ಅಂದ್ರೆ ನೆಗೆಟಿವ್ನ ಮತ್ತೆ ನೆಗೆಟಿವ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಈಸ್ ಸಿ ಅನ್ನೋದಷ್ಟ ಸರಿಯಾದ ಉತ್ತರ ಆಗಿರ್ತೈತಿ. ಈಸ್ ಸಿ ಅನ್ನೋದು ಸರಿಯಾದ ಉತ್ತರ. ಹಂಗಾರೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಇನ್ನೂ ಅರ್ಥ ಆಗುತ್ತೆ ನೋಡ್ರಿ ಈಗ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನೈತಿ? ಐ ವಿಲ್ ನೆವರ್ ಫರ್ಗೆಟ್ ದಿಸ್ ಡೇ. ಸೊ ಅಂದ್ರೆ ಇಷ್ಟು ಮೆಮೊರಬಲ್ ಡೇ ಅಂತಂದ್ರೆ ಐ ವಿಲ್ ನೆವರ್ ಫರ್ಗೆಟ್ ದಿಸ್ ಡೇ. ಈ ದಿನನ ಯಾವತ್ತೂ ನಾನು ಮರೆಯೋದಿಲ್ಲ. ಹಂಗಾರೆ ನಿಮಗೆ ನೋಡ್ರಿ ಯಾವ ದಿನ ಐತಿ. ಹಂಗಾರೆ ಈ ದಿನ ಯಾವತ್ತೂ ಮರೆಯೋದಿಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ, ನಾ ಕೊಟ್ಟ 13 ಪದದಲ್ಲಿ ಏನಾದರೂ ಒಂದು ಯಾವ್ದಾದ್ರು ಪದ ಇಲ್ಲಿತ್ತಪ್ಪ ಅಂದ್ರೆ ಆ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಅಲ್ಲಿ ಐತಿ ಅಂತ ಅರ್ಥ. ಹಂಗಾರೆ ನಾ ಕೊಟ್ಟ 13 ಪದಗಳಲ್ಲಿ ಇಲ್ಲಿ ನೆವರ್ ಅನ್ನೋ ಪದ ಐತಿ. ಹಂಗಾರೆ ನಾ ಕೊಟ್ಟ 13 ಪದದಲ್ಲಿ ನೆವರ್ ಅನ್ನೋ ಪದ ಐತಿ. ಹಂಗಾರೆ ನಾ ಕೊಟ್ಟ 13 ಪದದಲ್ಲಿ ಯಾವ್ದಾರು ಒಂದಿತ್ತಪ್ಪ ಅಂದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಇರುತ್ತಾ ಅಂತ ಹೇಳಿದೀನಿ. ಹಂಗಾರೆ ಇದು ಆಲ್ರೆಡಿ ನೆಗೆಟಿವ್ ಸ್ಟೇಟ್ಮೆಂಟ್ ಐತಿ. ಹಂಗಾರೆ ನೆಗೆಟಿವ್ ಇದ್ರೆ ನಾವೇನು ಮಾಡ್ಬೇಕು ಅಂತ ಹೇಳಿದೀನಿ? ಪಾಸಿಟಿವ್ ಮಾಡ್ಬೇಕು ಅಂತ ಹೇಳಿದೀನಿ. ಹಂಗಾರೆ ಯಾವ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿದೀನಿ? ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿದೀನಿ. ಹಂಗಾರೆ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಸೊ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಸೊ ಹಂಗಾರೆ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ನ, ಒಂದು ನಿಮಿಷ, ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ನಾವು ನೆಗೆಟಿವ್ ಮಾಡಿದಾಗ ವೋಂಟ್ ಆಗುತ್ತೆ. ಬಟ್ ಈ ಕ್ವಶನ್ ಆಲ್ರೆಡಿ ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಐತಿ. ಹಂಗಾದ್ರೆ ನಾವು ವಿಲ್ ನೇರವಾಗಿ ಬರಿತೀವಿ. ಮತ್ತು ಪ್ರೊನೌನ್ ಯಾವ್ದೈತಿ?
ಐ ಐತಿ. ಹಂಗಾರೆ ವಿಲ್ ಐ ಅನ್ನೋದು ಸರಿಯಾದ ಉತ್ತರ ಆಗಿರ್ತೈತಿ. ಸೊ ಹಂಗಾರೆ ನೆಕ್ಸ್ಟ್ ಮೂರನೇ ಕ್ವಶನ್ ಹೋಗೋಣ. ನೋಡಿ, ದೇರ್ ಈಸ್ ನಥಿಂಗ್ ಇನ್ ದ ಬಾಕ್ಸ್. ನೋಡ್ರಿ, ಇಲ್ಲೂ ಕೂಡ ನಾ ಕೊಟ್ಟ 13 ಪದದಲ್ಲಿ ನಥಿಂಗ್ ಅನ್ನೋ ಪದ ಐತಿ. ಹಂಗಾರೆ ನಥಿಂಗ್ ಅನ್ನೋ ಪದ ಐತಿ ಅಂದ ತಕ್ಷಣ ಇದು ಯಾವ್ದ್ರಾಗ ಐತಿ? ನೆಗೆಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಐತಿ ಅಂತ ಭಾವಿಸ್ಬೇಕು. ಹಂಗಾರೆ ನೆಗೆಟಿವ್ ಇದ್ದದನ್ನ ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕದನ್ನ ಪಾಸಿಟಿವ್ ಮಾಡ್ಬೇಕು. ಹಂಗಾರೆ ಪಾಸಿಟಿವ್ ಮಾಡಿ ಆ ಒಂದು ಕ್ವಶನ್ ಟ್ಯಾಗ್ ಅನ್ನ ಸಾಲ್ವ್ ಮಾಡ್ಕಪ್ಪ ಅಂತಂದ್ರೆ ಬೇಸ್ಡ್ ಆನ್ ಹೆಲ್ಪಿಂಗ್ ವರ್ಬ್ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಂಗಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದಪ್ಪ ಅಂತಂದ್ರೆ ಈಸ್ ಅನ್ನು ಹೆಲ್ಪಿಂಗ್ ವರ್ಬ್ ಕೊಟ್ಟಾರ. ಸೊ ಇದು ಆಲ್ರೆಡಿ ನೆಗೆಟಿವ್ ಅಲ್ಲಿ ಐತಿ, ಮತ್ತೊಂದ್ಸಲ ನೆಗೆಟಿವ್ ಮಾಡೋದು ಬೇಡ. ಹಂಗಾರೆ ಪಾಸಿಟಿವ್ ಇರೋ ಪದ ಯಾವ್ದಪ್ಪ ಅಂತಂದ್ರೆ ಈಸ್ ಆಲ್ರೆಡಿ ಪಾಸಿಟಿವ್ ಐತಿ. ಹಂಗಾದ್ರೆ ಈಸ್ ದೇರ್ ಅನ್ನೋದು ಅನ್ನೋ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನನ್ ಆಫ್ ದಿ ಸ್ಟೂಡೆಂಟ್ಸ್ ವರ್ ಅಬ್ಸೆಂಟ್. ನನ್ ಆಫ್ ದಿ ಸ್ಟೂಡೆಂಟ್ ವರ್ ಅಬ್ಸೆಂಟ್. ನೋಡ್ರಿ, ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ 13 ನೆಗೆಟಿವ್ ಪದದಲ್ಲಿ ಪದ ಇಲ್ಲಿ ಆಲ್ರೆಡಿ ಐತೆ. ಸೊ ನಾನು ಕೊಟ್ಟ 13 ಪದದಲ್ಲಿ ನನ್ ಅನ್ನೋ ಪದ ಕೂಡ ಒಂದು. ಸೊ ಹಂಗಾರೆ ಇದು ನೆಗೆಟಿವ್ ಐತಿ ಅಂತ ಅರ್ಥ. ಹಂಗಾರೆ ನಾವೇನ್ ಮಾಡ್ಬೇಕು? ಇದನ್ನ ಪಾಸಿಟಿವ್ ಆಗಿ ಮಾಡಬೇಕು. ಪಾಸಿಟಿವ್ ಹಂಗಾರೆ ಯಾವ್ದ್ರ ಬೇಸ್ ಮೇಲೆ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡ್ತೀವಿ. ಹಂಗಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ವರ್ ಅನ್ನು ಹೆಲ್ಪಿಂಗ್ ವರ್ಬ್ ಕೊಟ್ಟಾರ. ಸೊ ಹಂಗಾರೆ ವರ್ ಅಂತಂದ್ಮೇಲೆ ಇಲ್ಲಿ ಪ್ರೊನೌನ್ ಯಾವ್ದು ಬರುತ್ತೆ? ವರ್ ಪಾಸಿಟಿವ್ ವರ್ಡ್, ಇದು ಆಲ್ರೆಡಿ ನೆಗೆಟಿವ್ ಐತಿ ಅನ್ನೋ ಕಾರಣಕ್ಕೋಸ್ಕರ ನಾ ಇಲ್ಲಿ ವರ್ ಅನ್ನೋದು ನೇರವಾಗಿ ತಗೋತಾ ಇದ್ದೀನಿ. ಸೊ ವರ್ ಹಂಗಾರೆ ಪ್ರೊನೌನ್ ಯಾವ್ದು ಬರುತ್ತಾ? ನನ್ ಆಫ್ ದಿ. ಹಂಗಾರೆ ನನ್ನ ಬರ್ತಾ ಇಲ್ಲ. ಸೊ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರೋದು ಬರುತ್ತಾ ಅನ್ನೋದು ತಪ್ಪು. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಇದೆಲ್ಲ ಈ ವರ್ ಅನ್ನೋ ನೆಗೆಟಿವ್ ಓದಿದೆ. ಆಮೇಲೆ ಸ್ಟೂಡೆಂಟ್ಸ್ ಅಂದ್ರೆ ಇದಕ್ಕೆ ಅವನು ಅನ್ನಲ್ಲ ನಾವು. ಸ್ಟೂಡೆಂಟ್ಸ್ ಅಂದ್ರೆ ಒಬ್ಬನೇ ಇಲ್ಲ. ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಜನ ಇದ್ದಾರೆ. ಹಂಗಾರೆ ಅವ್ರಿಗೆ ನಾವ್ ಏನಂತ ಕರಿತೀವಿ? ದೇ ಅಂತ ಕರಿತೀವಿ. ಸೊ ಹಂಗಾರೆ ವರ್ ದೇ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಹಂಗಾರೆ ತರ ಮಾಡಿದ್ಬಿಟ್ಟು ನೇರವಾಗಿ 5ನೇ ಪ್ರಶ್ನೆ ಹೋಗೋಣ. ಐ ಕುಡ್ ಹಾರ್ಡ್ಲಿ ಹಿಯರ್ ದಿಸ್ ವಾಯ್ಸ್. ನೋಡ್ರಿ, ನಾ ಕೊಟ್ಟ 13 ಪದದ ನೆಗೆಟಿವ್ ಪದದಲ್ಲಿ ಇಲ್ಲಿ ಒಂದು ಪದ ಬಂದೈತಿ. ಹಂಗಾರೆ ಈ ಸ್ಟೇಟ್ಮೆಂಟ್ ಎದುರಾಗೈತಿ? ಪಾಸಿಟಿವ್, ನೆಗೆಟಿವ್ ಐತಿ. ಹಂಗಾರೆ ನಾ ಏನ್ ಮಾಡ್ಬೇಕು? ಇದನ್ನ ತಗೊಂಡು ಪಾಸಿಟಿವ್ ಮಾಡಬೇಕು. ಹಂಗಾರೆ ಯಾವ ಆಧಾರದ ಮೇಲೆ ಮಾಡಬೇಕು? ಹೆಲ್ಪಿಂಗ್ ವರ್ಬ್ಗಳನ್ನ ಆಧಾರದ ಮೇಲೆ ಮಾಡಬೇಕು. ಹಂಗಾರೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಯಾವ್ದೈತಿ? ಇಲ್ಲಿ ಕುಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಐತಿ. ಹಂಗಾರೆ ಕುಡ್ ಅನ್ನೋದು ಈಗ ಪಾಸಿಟಿವ್ ಐತಿ. ಹಂಗಾರೆ ಇಲ್ಲಿ ಹಾರ್ಡ್ಲಿ ಅನ್ನೋದು ಆಲ್ರೆಡಿ ನೆಗೆಟಿವ್ ಇರೋದಕ್ಕೋಸ್ಕರ ಕುಡ್ ಅನ್ನೋ ಪದನ ಅಷ್ಟೇ ತಗೋತೀನಿ. ಹಂಗಾರೆ ಕುಡ್ ಅನ್ನೋದು ಹೆಲ್ಪಿಂಗ್ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ ಆಯ್ತು. ಹಂಗಾರೆ ಪ್ರೊನೌನ್ ಇಲ್ಲಿ ಐ ಅಂತ ತಗೋತೀವಿ. ಹಂಗಾರೆ ಕುಡ್ ಐ ಅನ್ನೋದು ಸರಿಯಾದ ಉತ್ತರ. ಸಪೋಸ್ ಇದು ನೋಡ್ರಿ ಸ್ನೇಹಿತರೆ, ಈ ಹಾರ್ಡ್ಲಿ ಅನ್ನೋ ಪದ ಬರದೇನೆ ಐ ಕುಡ್ ಹಿಯರ್ ದಿಸ್ ವಾಯ್ಸ್ ಅಂತ ಬಂದಿತ್ತಪ್ಪ ಅಂದ್ರ ಉತ್ತರ ಏನಾಗಿತ್ತಪ್ಪ ಅಂತಂದ್ರ ನೋಡು, ಕುಡಂಟ್ ಐ ಅಂತ ಆಗ್ತಿತ್ತು. ನೋಡ್ರಿ, ಈ ಪದ 13 ಪದದಲ್ಲಿ ಇದು ಒಂದು ಪದ ಸೇರೈತಿ. ಅಂದ್ರೆ ಹಾರ್ಡ್ಲಿ ಅನ್ನೋ ಪದ ಒಂದು ನೆಗೆಟಿವ್ ಪದ ಆಗಿರೋದ್ರಿಂದ ನಾನು ಆ ನೆಗೆಟಿವ್ ಇದ್ದದನ್ನ ಪಾಸಿಟಿವ್ ಮಾಡಿದ್ದೀನಿ. ಹಂಗಾಗಿ ಕುಡ್ ಐ ಅನ್ನೋದು ಸರಿಯಾದ ಉತ್ತರ ಈ ಒಂದು ಕ್ವಶನ್ಗೆ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಹಾಗಾದ್ರೆ ತಡ ಮಾಡೋದು ಬೇಡ, ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಬಿಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂತಂದ್ರೆ, ನೆಕ್ಸ್ಟ್ ಕ್ವಶನ್ ಐ ಕುಡ್ ಹಾರ್ಡ್ಲಿ ರಿಪೀಟ್ ಆಗಿದೆ. ಹಂಗಾರೆ 7th ಕ್ವಶನ್ ನೋಡೋಣ. ಶಿ ಬೇರ್ಲಿ ಪಾಸ್ಡ್ ದ ಟೆಸ್ಟ್. ನೋಡ್ಲಿ, ನಾ ಕೊಟ್ಟ 13 ನೆಗೆಟಿವ್ ಪದದಲ್ಲಿ ಒಂದು ಪದ ಯಾವುದು? ಬೇರ್ಲಿ. ಹಂಗಾರೆ ನಾ ಕೊಟ್ಟ 13 ಪದದಲ್ಲಿ ಒಂದು ಪದ ಬಂದೈತಿ. ಹಂಗಾರೆ ಈ ಒಂದು ಪದ ನಾ ಕೊಟ್ಟ 13 ಪದದಲ್ಲಿ ಬಂದೈತಿ ಅಂತಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಎದುರಾಗೈತಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಈ ಒಂದು ಪದ ನೆಗೆಟಿವ್ ಅಲ್ಲಿ ಐತಿ ಅಂತ ತಿಳ್ಕೊಬೇಕು. ಹಂಗಾರೆ ನೆಗೆಟಿವ್ ಇದ್ದದನ್ನ ನಾವೇನ್ ಮಾಡ್ಬೇಕು? ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಹಂಗಾರೆ ಪಾಸಿಟಿವ್ ಆಗಿ ನಾವು ಯಾವ್ದ್ರ ಬೇಸ್ ಮೇಲೆ ಮಾಡ್ತೀವಿ? ಎಲ್ಲಾ ಹೆಲ್ಪಿಂಗ್ ವರ್ಬ್ಗಳ ಆಧಾರದ ಮೇಲೆ ಮಾಡ್ತೀವಿ. ಹಂಗಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದೈತಿ? ನೋಡ್ರಿ, ಇದು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಇಲ್ಲ ಸ್ನೇಹಿತರೆ. ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳೇ ಇಲ್ಲ. ಸೊ ಹಂಗಾದ್ರೆ ನೋಡ್ರಿ, ಯಾವುದೇ ರೀತಿ ಹೆಲ್ಪಿಂಗ್ ವರ್ಬ್ಗಳು ನಿಮಗೆ ಕಾಣಿಸ್ತಾ ನಾವೊಂದು 20 ಹೆಲ್ಪಿಂಗ್ ವರ್ಬ್ಗಳು ಕೊಟ್ಟಿದ್ದೀನಿ. ಸೊ ಆ 20 ಹೆಲ್ಪಿಂಗ್ ವರ್ಬ್ಗಳು ನಿಮ್ಗೆ ಎಲ್ಲೂ ಕಾಣಿಸ್ಲಿಲ್ಲ ಅಂತಂದ್ರೆ ನೀವು ತಿಳ್ಕೊಬೇಕು ಈ ಒಂದು ಸ್ಟೇಟ್ಮೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ ಅಂತ ತಿಳ್ಕೊಬೇಕು. ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟ್ ಎರಡರ ಒಂದ್ ಕಡೆ ಇರ್ತೈತಿ. ಹಂಗಾರೆ ಸಿಂಪಲ್ ಪ್ರೆಸೆಂಟ್ ಆಗಿದ್ರ ಏನ್ ಬಳಸಿ ಹೇಳಿದೀನಿ? ಡೂ ಬಳಸ್ರಿ ಅಥವಾ ಡಸ್ ಬಳಸ್ರಿ ಅಂತ ಹೇಳಿದೀನಿ. ಸಿಂಪಲ್ ಪಾಸ್ಟ್ ಇತ್ತಪ್ಪ ಅಂದ್ರೆ ಡಿಡ್ ಬಳಸ್ರಿ. ಇದು ನೆಗೆಟಿವ್ ಮಾಡಿದಾಗ ಡೋಂಟ್ ಆಗುತ್ತ. ಸೊ ಇದನ್ನ ನೆಗೆಟಿವ್ ಮಾಡಿದಾಗ ಡಸಂಟ್ ಆಗುತ್ತ. ಸೊ ಇದನ್ನ ನೆಗೆಟಿವ್ ಮಾಡಿದಾಗ ಡಿಡಂಟ್ ಆಗುತ್ತ. ಇಲ್ಲಿ ಬರ್ತೀನಿ ನೋಡ್ರಿ, ಏನಾಗುತ್ತ? ಡಿಡಂಟ್ ಆಗುತ್ತ ಅಂತ ಹೇಳ್ತೇವೆ. ಹಂಗಾದ್ರ ಇಲ್ಲಿ ಬೇರ್ಲಿ ಅನ್ನೋ ಪದ ಬಂದೈತಿ, ಅದು ನೆಗೆಟಿವ್ ಐತಿ ಅಂತ ಅರ್ಥ. ಹಂಗಾರ ಇಲ್ಲಿ ಡಿಡಂಟು
ಅಥವಾ ಡಸಂಟು ಅಥವಾ ಡೋಂಟು ಆಗೋದಿಲ್ಲ. ಹಂಗಾರೆ ಏನಾಯ್ತು ಪಾಸಿಟಿವ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಲ್ಲಾಯ್ತು ಓಕೆ, ಇಲ್ಲಿಗೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಾಗ ಐತೋ ಅಥವಾ ಸಿಂಪಲ್ ಪಾಸ್ಟ್ನಾಗ ಐತೋ ಅಂತ ತಿಳ್ಕೊಳ್ಳೋದು ಹೇಗೆ ಗೈಸ್? ಸೊ ವೆರಿ ಸಿಂಪಲ್, ನೀವು ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತೋ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಐತೋ ಅಂತ ತಿಳ್ಕೊಬೇಕಪ್ಪ ಅಂತಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಬ್ ಯಾವ್ದು ಇದೆ ಅಂತ ತಿಳ್ಕೊಬೇಕು. ವರ್ಬ್ ನೋಡ್ರಿ, ನಿಮ್ಗೆ ಸಿಂಪಲ್ ಆಗಿ ಹಿಂಟ್ ಕೊಡ್ತಾ ಹೇಳ್ತೀನಿ. ಇಲ್ಲಿ ಏನಾದ್ರು ನೋಡ್ರಿ, ಇಲ್ಲಿ ಏನಾದ್ರು ಈ ಪದದಲ್ಲಿ ಡಿ 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 ಅಥವಾ ಇ ಡಿ ಬಂದಿತ್ತಪ್ಪ ಅಂತಂದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ ಅಂತ ತಿಳ್ಕೊಬೇಕು. ಸಿಂಪಲ್ ಪಾಸ್ಟ್. ಹಂಗಾರೆ ಇಲ್ಲಿ ಏನ್ ಬಳಸ್ಬೇಕು? ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬಳಸ್ಬೇಕಾಗುತ್ತೆ. ಸಪೋಸ್ ಏನಾದ್ರು ಇಲ್ಲೊಂದು ಎಕ್ಸೈಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ಲಾಸ್ಟಿಗೆ ಎಸ್ ಐ ಇ ಎಸ್ ಅಥವಾ ಇ ಎಸ್ ಈ ಪದಗಳಿಂದ ಏನಾದ್ರು ವರ್ಬ್ ಎಂಡ್ ಆಗಿತ್ತಪ್ಪ ಅಂತಂದ್ರೆ ನೀವೊಂದು ತಿಳ್ಕೊಬೇಕು, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ ಅಂತ ತಿಳ್ಕೊಬೇಕು. ಇಲ್ಲಿ ನಾವು ಡೂ ಅಥವಾ ಡಸ್ ಅನ್ನೋದನ್ನ ಬಳಸ್ತೀವಿ. ಹಂಗಾರೆ ಡೂ ಯಾವಾಗ ಬಳಸ್ಬೇಕು, ಡಸ್ ಯಾವಾಗ ಬಳಸ್ಬೇಕು ಅಂತ ಅನ್ನೋದು ಕೂಡ ಹೇಳಿದಿನ. ಸಿ ಐ ಯು ವಿ ದೇ ಇದಕ್ಕೆಲ್ಲದಕ್ಕೂ ಡೂ ಬಳಸ್ಬೇಕು ಸ್ನೇಹಿತರೆ, ಇದಕ್ಕೆಲ್ಲದಕ್ಕೂ ಡೂ ಬಳಸ್ಬೇಕಂತ ಹೇಳಿದೀನಿ. ನೆಕ್ಸ್ಟ್ ಅದೇ ರೀತಿಗೆ ಹಿ ಶಿ ಇಟ್ ಬಂದಾಗ ಡಸ್ ಬಳಸ್ಬೇಕು ಅಂತ ಹೇಳಿದೀನಿ ಸ್ನೇಹಿತರೆ. ಸೊ ಹಂಗಾದ್ರೆ ಇಲ್ಲಿ ನಮ್ಗ ಯಾವ ಪದ ಐತಿ? ಇಲ್ಲಿ ಇಡಿ ಅನ್ನೋ ಪದ ಸೇರ್ಕೊಂಡೈತಿ. ಸೊ ಅಂದ್ರೆ ಇಡಿ ಅನ್ನೋ ಪದ ಅಥವಾ ಡಿ ಲಾಸ್ಟಿಗೆ ವರ್ಬ್ ಯಾವುದೇ ಒಂದು ವರ್ಬ್ ಡಿ ಅಥವಾ ಇಡಿ ಅನ್ನೋ ಪದದಿಂದ ಅಕ್ಷರದಿಂದ ಸ್ಪೆಲ್ಲಿಂಗ್ ಇಂದ ಎಂಡ್ ಆಗಿತ್ತಪ್ಪ ಅಂತಂದ್ರೆ ನೀವೊಂದು ತಿಳ್ಕೊಬೇಕು, ಅದ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ ಅಂತ ತಿಳ್ಕೊಬೇಕು ಅದನ್ನ. ಸೊ ಹಂಗಾರೆ ಇಲ್ಲೂ ಕೂಡ ಬೇರ್ಲಿ ಪಾಸ್ಡ್ ಅಂತ ತಕ್ಷಣ ನಾ ಹೇಳಿದ್ರೆ ಇಡಿ ಅಥವಾ ಡಿ ಪದದಿಂದ ಇದು ಎಂಡ್ ಆಗೈತಿ. ಹಂಗಾರೆ ಇದು ಯಾರಾಗೈತಪ್ಪ ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ. ಹಂಗಾರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ್ದಪ್ಪ ಅಂತಂದ್ರೆ ಡಿಡ್ ಅನ್ನೋದು ಆಗುತ್ತೆ ಸ್ನೇಹಿತರೆ. ಹಂಗಾರೆ ಇದು ಆಲ್ರೆಡಿ ಬೇರ್ಲಿ ಅನ್ನೋ ಪದ ನೆಗೆಟಿವ್ ಪದ ಆಗೈತಿ. ಹಂಗಾರೆ ಮತ್ತೆ ನಾನು ಡಿಡ್ ಅನ್ನೋದ ಡಿಡಂಟ್ ಅಂತ ನೆಗೆಟಿವ್ ಪದ ಮಾಡೋದು ಬೇಡ. ಹಂಗಾರೆ ಡಿಡ್ ಅನ್ನೋದು ಸಾಕು, ಪಾಸಿಟಿವ್ ಐತಿ. ಹಂಗಾರೆ ಪ್ರೊನೌನ್ ಯಾವ್ದೈತಿ? ಶಿ ಅನ್ನೋದೈತಿ. ಹಂಗಾರೆ ಡಿಡ್ ಶಿ ಅನ್ನೋದು ಸರಿಯಾದ ಉತ್ತರ. ಸೊ 8ನೇ ಪ್ರಶ್ನೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ನೋಡ್ರಿ. ಹಿ ರಿಯಲಿ ಈಟ್ಸ್ ಜಂಕ್ ಫುಡ್ ನಾವು ಯಾವಾಗಾರ ಒಂದ್ಸರಿ ತಿಂತಾನಂತ. ಅಂದ್ರೆ ಯಾವಾಗಾರ ಒಂದ್ಸರಿ ತಿಂತಾನ. ಈ ರೇರ್ಲಿ ಅನ್ನೋ ಪದ ಏನಾಗುತ್ತಪ್ಪ ಅಂದ್ರೆ ಸ್ನೇಹಿತರೆ ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಹಂಗಾರೆ ನೆಗೆಟಿವ್ ಇದ್ದದ್ದು ನಾ ಏನ್ ಮಾಡ್ಬೇಕು ಅಂತ ಹೇಳಿದೀನಿ? ಪಾಸಿಟಿವ್ ಮಾಡ್ಬೇಕು ಅಂತ ಹೇಳಿದೀನಿ. ಪಾಸಿಟಿವ್ ಎದ್ರ ಮೇಲೆ ಮಾಡ್ಬೇಕು ಅಂತ ಹೇಳಿದೀನಿ? ಹೆಲ್ಪಿಂಗ್ ವರ್ಬ್ ಆಧಾರದ ಮೇಲೆ ಮಾಡ್ಬೇಕು ಅಂತ ಹೇಳಿದೀನಿ. ಹಂಗಾರೆ ಇಲ್ಲೂ ಕೂಡ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಕಂಡು ಬರ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಹಂಗಾರ ನೋಡ್ರಿ, ನಾನು ಹೇಳಿದೀನಿ ಲಾಸ್ಟಿಗೆ ಪದ ನೋಡ್ರಿ, ಇಲ್ಲಿ ಇ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಅನ್ನೋ ಪದ ಏನಾದ್ರು ನಿಮ್ಗ ವರ್ಬ್ ಅಲ್ಲಿ ಕಾಣಿಸ್ತಪ್ಪ ಅಂತಂದ್ರ ನೀವು ತಿಳ್ಕೊಬೇಕು ಆ ಪದ ಏನೈತಿತ್ತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ ಅಂತ ತಿಳ್ಕೊಬೇಕು. ಇಲ್ಲಿ ಏನೈತಿ ಡಿಡ್ ಅಂತ ಐತಲ್ಲ, ಇದು ಡಿಡ್ ಶಿ ಅನ್ನೋದು ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಹಂಗಾರ ಇಲ್ಲಿ ಈ ಎಸ್ ಅನ್ನೋ ಪದ ಪ್ರತ್ಯಯ ಬಂದೈತಿ. ಹಂಗಾರ ಇದು ಎದ್ರಾಗ ಐತಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ ಅಂತ ಅರ್ಥ. ಹಂಗಾರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸರ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಬರ್ತೈತಿ, ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರ್ತೈತಿ. ಹಂಗಾರೆ ನಾವ್ ಯಾವ್ದು ಬೆಳೆಸಬೇಕು? ನಾನು ನಿಮ್ಗೆ ಹೇಳಿದೀನಿ ಹಿ ಶಿ ಇಟ್ ಅಂತ ಯಾವುದೇ ಒಂದು ಪ್ರೊನೌನ್ ಬಂದ್ರೆ ಅದ್ರ ಜೊತೆಗೆ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂತ ಹೇಳಿದೆ. ಹಂಗಾರೆ ಡಸ್ ಹಿ ಪ್ರೊನೌನ್ ಹಿ ಐತಿ. ಸೊ ಡಸ್ ಹಿ ಅನ್ನೋ ಉತ್ತರ ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್, ವಿ ಹ್ಯಾಡ್ ಸ್ಕೇರ್ಸ್ಲಿ ಅರೈವ್ಡ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅನ್ನೋ ಪ್ರಶ್ನೆ ಐತಿ. ವಿ ಹ್ಯಾಡ್ ಸ್ಕೇರ್ಸ್ಲಿ ಅರೈವ್ಡ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ನಾವು ಬಂದ ತಕ್ಷಣ ಏನಾಯ್ತು? ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದೆ. ಸೊ ಕ್ವಶನ್ ಅರ್ಥ ಆಗೋದು ನಮಗೆ ಡಸಂಟ್ ಮ್ಯಾಟರ್, ಬೇಡದು. ಹಂಗಾರೆ ಇಲ್ಲಿ ನಾ ಕೊಟ್ಟಿರ್ತಕ್ಕಂಥ 13 ನೆಗೆಟಿವ್ ಪದದಲ್ಲಿ ಒಂದು ಪದ ಬಂದೈತಿ. ಹಂಗಾರ ಇದು ಯಾವ್ದ್ರಾಗ ಐತಿ? ನೆಗೆಟಿವ್ ಅಲ್ಲಿ ಐತಿ ಅಂತ ಅರ್ಥ. ಹಂಗಾರೆ ನೆಗೆಟಿವ್ ಇದ್ರೆ ಏನ್ ಮಾಡ್ಬೇಕು? ಪಾಸಿಟಿವ್ ಮಾಡ್ಬೇಕು. ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ಬೇಕು. ಹಂಗಾರೆ ಪಾಸಿಟಿವ್ ಮಾಡ್ಬೇಕಪ್ಪ ಅಂತಂದ್ರೆ ಪಾಸಿಟಿವ್ ಯಾವ ಆಧಾರದ ಮೇಲೆ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ನ ಆಧಾರದ ಮೇಲೆ ಮಾಡ್ತೀವಿ. ಹಂಗಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು ನೋಡಿ? ಇಲ್ಲೂ ಕೂಡ ಸ್ನೇಹಿತರೆ ಹ್ಯಾಡ್ ಅನ್ನು ಕೊಟ್ಟಿದ್ದಾರೆ. ಹ್ಯಾಡ್ ಅನ್ನು ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ವಿ ಹ್ಯಾಡ್ ಸ್ಕೇರ್ಸ್ಲಿ ಅರೈವ್ಡ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಅನ್ನೋದ್ರಲ್ಲಿ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಐತಿ. ಹಂಗಾರೆ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ನ
ನೆಗೆಟಿವ್ ಮಾಡಿದಾಗ ಹೆಡೆಂಟ್ ಆಗುತ್ತಾ, ನಾವು ನೆಗೆಟಿವ್ ಮಾಡಬಾರ್ದು. ಯಾಕಂದ್ರೆ ಸ್ಕೇರ್ಸ್ಲಿ ಅನ್ನೋ 4-13 ಪದದ ನೆಗೆಟಿವ್ ಪದದಲ್ಲಿ ಸ್ಕೇರ್ಸ್ಲಿ ಅನ್ನೋದು ಬಂದೈತಿ. ಹಂಗಾರ ಹ್ಯಾಡ್ ಅನ್ನೋದು ಅಷ್ಟೇ ತಗೋಬೇಕು. ಹ್ಯಾಡ್ ವಿ ಪ್ರೊನೌನ್ ವಿ ಐತಿ. ಹಂಗಾರೆ ಹ್ಯಾಡ್ ವಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಹಂಗಾರ ಮತ್ತೆ ವಾಪಸ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್. ನೋಡ್ರಿ ಟೈಮ್ ವೇಸ್ಟ್ ಮಾಡಕ್ಕೆ ನಾನು ಟೈಮೇ ಇಲ್ಲ ಅಂದ್ ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್. ನೋಡಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ, ವೆರಿ ಇಂಪಾರ್ಟೆಂಟು. ನೋಡ್ರಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ, ವೆರಿ ಇಂಪಾರ್ಟೆಂಟು. ನೋಡ್ರಿ ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್. ಐ ಹ್ಯಾವ್ ನೋ ಟೈಮ್ ಟು, ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ರಿ ಹೇಳಿದ್ರಪ್ಪ ಅಂದ್ರೆ ನೀವು ಆಲ್ರೆಡಿ ನಿಮ್ಗೆ ಎಲ್ಲ ತಿಳಿತು ಅಂತ ಅರ್ಥ. ಅಂದ್ರೆ ನಾ ಏನು ಹೇಳಿದ್ದೀನಿ ಅಂದ್ರೆ ಗೈಸ್, ನಿಮ್ಗೆ ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್. ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತೀವಿ. ನನ್ನ ಹತ್ರ ಇದೆ, ನನ್ನ ಹತ್ರ ಇತ್ತು, ಅಥವಾ ನನ್ನ ಹತ್ರ ಇಲ್ಲ. ಈ ಇಷ್ಟು ಪದಗಳು ಏನಾಗುತ್ತಪ್ಪ ಅಂದ್ರೆ ಪೊಸೆಸಿವ್ ಪದಗಳಾಗ್ತವೆ. ಸೊ ಯಾವಾಗ ಪೊಸೆಸಿವ್ನೆಸ್ ಬರುತ್ತೋ ಸೊ ಅಲ್ಲಿ ನಾವು ಹ್ಯಾವ್ ಅಥವಾ ಹ್ಯಾಸು ಅಥವಾ ಪಾಸ್ಟ್ ಟೆನ್ಸಲ್ಲಿ ಹ್ಯಾಡು ಅನ್ನೋ ಪದಗಳು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ವರ್ಬು ಇದು ಹೆಲ್ಪಿಂಗ್ ವರ್ಬ್ ಆಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಹ್ಯಾವ್ ಅನ್ನೋದು ಇಲ್ಲಿ ಮೇನ್ ವರ್ಬ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಯಾಕಂದ್ರೆ ಈ ಪದ ಏನಾಗಿದೆಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಐತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪೊಸೆಷನ್ ಅನ್ನು ಹೇಳ್ತದೆ. ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ, ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾನು ಯಾವುದೇ ಹೆಲ್ಪಿಂಗ್ ವರ್ಬ್ಗಳು ಇಲ್ಲ ಅಂತಂದಾಗ ನಾ ಏನು ಬಳಸು ಅಂತ ಹೇಳಿದೀನಿ, ಡೂ, ಐ, ವಿ, ಯು, ದೇ ಪದಕ್ಕೆ ಡೂ ಬಳಸ್ ಅಂತ ಹೇಳಿದೀನಿ. ಹಂಗಾರೆ ಇಲ್ಲಿ ಐ ಅನ್ನೋ ಪದ ಐತಿ. ಸೊ ಹಂಗಾರೆ ಇಲ್ಲಿ ಏನಾಗುತ್ತೆ ಅಂತ ಸರಿಯಾದ ಉತ್ತರ ಡೂ ಐ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಶಿ ಸೆಲ್ಡಮ್ ವಾಚಸ್ ಟೆಲಿವಿಷನ್. ಶೆಲ್ಡಮ್ ಯಾವಾಗಲೂ ಒಂದ್ಸರಿ ನೋಡ್ದಾಳಕ್ಕೆ. ಅಂದ್ರೆ ಸಿ ಶೆಲ್ಡಮ್ ವಾಚಸ್ ಟೆಲಿವಿಷನ್. ನೋಡ್ರಿ ಸೆಲ್ಡಮ್ ಅನ್ನೋದು 4-13 ಪದದಲ್ಲಿ ಬಂದಿರತಕ್ಕಂಥ ಪದ. ಹಂಗಾರೆ ಈ ಪದ ಎದುರಾಗೈತೆ ಅಂತ ಅನ್ಕೋಬೇಕು. ನೆಗೆಟಿವ್ ಅಲ್ಲಿ ಐತಿ. ಹಂಗಾರೆ ನೆಗೆಟಿವ್ ಇದ್ರೆ ನಾನು ಏನು ಮಾಡಬೇಕು, ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಮಾಡಬೇಕು ಅಂದ್ರೆ ಯಾವ ಆಧಾರದ ಮೇಲೆ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಆಧಾರದ ಮಾಡ್ತೀವಿ. ಹಂಗಾರೆ ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಕಂಡು ಬರ್ತಾ ಇಲ್ಲ, ಅಂದರೆ ಹೈಡ್ ಆಗಿದ್ದಾವೆ. ಸೊ ಹಂಗಾರೆ ಇಲ್ಲಿ ವಾಚಸ್ ನಾನು ಲಾಸ್ಟಿಗೆ ಹೇಳಿದ್ದೇನೆ, ಇ ಎಸ್, ಐ ಇ ಎಸ್ ಅಥವಾ ಎಸ್ ಅನ್ನು ಪ್ರತ್ಯಯ ಬಂತಪ್ಪ ಅಂತಂದ್ರೆ ಅದಕ್ಕೆ ಹೆಲ್ಪಿಂಗ್ ವರ್ಬ್ ಡಸ್ ಬಳಸಬೇಕು ಅಂತ ಹೇಳಿದೀನಿ. ಹಂಗಾರೆ ಡಸ್ ಪ್ರೊನೌನ್ ಏನೈತಿ, ಶಿ ಐತಿ. ಹಂಗಾರೆ ಡಸ್ ಶಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡಿ, ಫ್ಯೂ ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ನೋಡಿ ಕೆಲವು ಜನ ಸತ್ಯನ ಅರ್ಥ ಮಾಡ್ಕೊತಾರೆ ಅಂತ. ಸೊ ಹಂಗಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾನು ಕೊಟ್ಟ 13 ಪದಗಳಲ್ಲಿ ಒಂದು ಪದ ಬಂದ್ಬಿಟ್ಟೈತಿ, ದಟ್ ಈಸ್ ಫ್ಯೂ ಅನ್ನೋದು ಕೂಡ ನೆಗೆಟಿವ್ ವರ್ಡ್ ಅಂತ ಹೇಳಿದೀನಿ. ಹಂಗಾರೆ ಈ ಒಂದು ಸೆಂಟೆನ್ಸ್ ಎದುರಾಗೈತಿ, ನೆಗೆಟಿವ್ ಅಲ್ಲಿ ಐತಿ. ಹಂಗಾರೆ ನಾ ಎದುರಾಗ ಮಾಡಬೇಕು, ಪಾಸಿಟಿವ್ ಮಾಡ್ಬೇಕು. ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತೈತಿ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಯಾವ್ದೈತಿ, ಇಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಇಲ್ವೇ ಇಲ್ಲ ಸ್ನೇಹಿತರೆ. ಹಂಗಾರೆ ಇದು ಎದುರಾಗೈತೆ ಅಂತ ತಿಳ್ಕೊಬೇಕು ನಾವು. ನೋಡು ಇದು ಎದುರಾಗೈತೆ ಅಂತ ತಿಳ್ಕೊಬೇಕಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡ್ರಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ವಿ1 ಐತಿ ಇದೆ. ಸೊ ವಿ2 ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್. ಸೊ ಹಂಗಾರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಐತಿ. ಹಂಗಾರೆ ವಿ1 ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ ಅಂತ ಅರ್ಥ. ಸೊ ಹಂಗಾರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾನು ಒಂದು ಡೂ ಬರುತ್ತಾ ಅಥವಾ ಡಸ್ ಬರುತ್ತಾ ಅಂತ ಹೇಳಿದೀನಿ. ಹಂಗಾರೆ ಯಾವಾಗ ಡಸ್ ಬರುತ್ತಾ, ಯಾವಾಗ ಡೂ ಬರುತ್ತಾ ನೋಡ್ರಿ, ಐ, ಶಿ, ಇಟ್ಗೆ ಡಸ್ ಬರ್ತದ. ಐ, ವಿ, ಯು, ದೇ ಅನ್ನೋ ಎಲ್ಲಾ ಪ್ರೊನೌನ್ಗಳಿಗೆ ದೇ ಬರುತ್ತೆ ಅಂತ ಹೇಳಿದೀನಿ, ಡೂ ಬರುತ್ತೆ ಅಂತ ಹೇಳಿದೀನಿ. ಇಲ್ಲಿ ಪೀಪಲ್ ಅನ್ನೋದೈತಿ. ಪೀಪಲ್ ಅಂದ್ರೆ ಅದಕ್ಕೆ ಅವರು ಅಂತ ಕರಿತೀವಿ ನಾವು. ಹಂಗಾಗಿ ಅವರು ಅನ್ನೋದು ದೇಗೆ ಡೂ ಹೆಲ್ಪಿಂಗ್ ವರ್ಬ್ ಬಳಸ ಅಂತ ಹೇಳಿದೀನಿ. ಹಂಗಾರೆ ಡೂ ದೇ ಅನ್ನೋದು ಸರಿಯಾದ ಉತ್ತರ. ಡೂ ದೇ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ವಿತ್ ಲಾಸ್ಟ್ ಕ್ವಶನ್, ಶಿ ಡಸಂಟ್ ಲವ್ ಮೀ. ಯಪ್ಪ ಭಾಳ ತ್ರಾಸಾಗುತ್ತೆ. ಶಿ ಡಸಂಟ್ ಲವ್ ಮೀ ಅಂತಂದ್ರೆ ನೋಡ್ರಿ, ನಾನು ಕೊಟ್ಟ 13 ಪದದಲ್ಲಿ ಒಂದು ಪದ ಐತಿ. ನಾನು ಏನು ಕೊಟ್ಟಿದ್ದೆ, ಕನ್ನಡದಲ್ಲಿ ಅಂಟ್ ಅನ್ನೋ ಪದ ಕೊಟ್ಟಿದ್ದೆ ಸ್ನೇಹಿತರೆ, ಅಂಟಿ ಅಲ್ಲ, ಅಂಟು. ಸೊ ಡಸಂಟು, ಕುಡ್ಡಂಟು, ಡಿಡ್ಡಂಟು, ಹೆವಂಟು, ಹೆಸಂಟು ಎಲ್ಲದಕ್ಕೂ ಅಂಟ್ ಅನ್ನೋ ಪದ ಲಾಸ್ಟಿಗೆ ಉಚ್ಚಾರಣೆ ಆಗುತ್ತೆ. ಹಂಗೇನಾದ್ರು ಕ್ವಶನ್ ಅಲ್ಲಿ ಓದ ತಕ್ಷಣ ಅಲ್ಲಿ ಅಂಟ್ ಅನ್ನೋ ಉಚ್ಚಾರಣೆ ಏನಾದ್ರು ಬಂತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಸಂಟ್ ಅಂತ ಬಂದಿದೆ, ಅಥವಾ ಹೆಡಂಟ್ ಅಂತ ಬರ್ಬೋದು, ಅಥವಾ ಕುಡ ಅಂಟ್ ಅಂತ ಬರ್ಬೋದು, ಹ್ಯಾಸ್ ಅಂಟ್ ಅಂತ ಬರ್ಬೋದು, ಕಾಂಟ್ ಅಂತ ಬರ್ಬೋದು. ಈ ತರ ಏನಾದ್ರು ಬಂತಪ್ಪ ಅಂತಂದ್ರೆ ಅದು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೆಗೆಟಿವ್ ಅಲ್ಲಿ ಐತೆ ಅಂತ ತಿಳ್ಕೊಬೇಕು. ಹಂಗಾರೆ ನಾವು ಅದನ್ನ ಏನ್ ಮಾಡಬೇಕು, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು.
ಪಾಸಿಟಿವ್ ಮಾಡ್ಬೇಕಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಯಾವ್ದು ಕೊಟ್ಟಾರ ಅಂತ ನೋಡ್ಕೋಬೇಕು. ಹಂಗಾರೆ ಯಾವ್ದು ಕೊಟ್ಟಾರ ಇಲ್ಲಿ ಡಸಂಟ್ ಅಂತ ಕೊಟ್ಟಾರ. ಹಂಗಾರೆ ಡಸಂಟ್ ಅನ್ನೋದು ನೆಗೆಟಿವ್ ಪದ ಅಂತ ನಮ್ಗೆ ಗೊತ್ತು. ಹಂಗಾರೆ ಡಸಂಟ್ಗೆ ನೆಗೆಟಿವ್ ಪದಕ್ಕೆ ಅಪೋಸಿಟು ಪಾಸಿಟಿವ್ ಪದ ಯಾವುದಪ್ಪ ಅಂತಂದ್ರೆ ಡಸ್ ಅನ್ನೋದು ಪಾಸಿಟಿವ್ ಆಗುತ್ತೆ. ಹಂಗಾರೆ ಪ್ರೊನೌನ್ ಶಿ ಐತಿ. ಸೊ ಡಸ್ ಶಿ ಅನ್ನೋದು ಸರಿಯಾದ ಉತ್ತರ. ಸ್ನೇಹಿತರೆ, ಇದುವರೆಗೂ ನಾವು ಕ್ವಶನ್ ಟ್ಯಾಗ್ ಮೇಲೆ ನೆಗೆಟಿವ್ ಅಲ್ಲಿ ಇರ್ತಕ್ಕಂಥ 13 ಪ್ರಶ್ನೆಗಳಿಗೂ 13 ನೆಗೆಟಿವ್ ವರ್ಡ್ಸ್ಗಳಿಗೂ ಕೂಡ 13 ಪ್ರಶ್ನೆ ಒಂದೊಂದಕ್ಕೂ ಒಂದೊಂದು ಪ್ರಶ್ನೆಯನ್ನ ತಗೊಂಡು ಬಂದು ನಿಮ್ಗೆ ವಿರಳವಾಗಿ ವಿವರವಾಗಿ ವಿವರಣೆಯನ್ನ ಮಾಡಿದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಮೇಲೆ ಕೆಲವೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದರಲ್ಲಿ ಇದ್ರೂ ಕೂಡ ನೀವು ನೇರವಾಗಿ ನನಗೆ ಒಂದು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಹಾಕೋದ್ರ ಮುಖಾಂತರ ನಿಮ್ಮ ಡೌಟ್ಗಳನ್ನು ಕೇಳ್ಬೋದು. 100% ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಯೊಬ್ಬರ ಸ್ನೇಹಿತರ ಕಮೆಂಟ್ಗಳಿಗೂ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸ್ನೇಹಿತರೆ. ಸೊ ಏನೇ ಡೌಟ್ ಇದ್ದರೂ ನೀವು ನೇರವಾಗಿ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಿಗೂ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೋಡ್ರಿ, ಮುಂದಿನ ವಿಡಿಯೋ ಮತ್ತೆ ನಂದು ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರಬೇಕಪ್ಪ ಅಂದ್ರೆ ನೀವು ಪಟ್ ಅಂತ ಸಬ್ಸ್ಕ್ರೈಬ್ನ ಮಾಡಬೇಕು. ಸೊ ನೀವು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿದ್ರೆ ತಟ್ ಅಂತ ನಾನು ವಿಡಿಯೋ ನಿಮಗೆ ನೇರವಾಗಿ